ಹಾಯ್ ಎಲ್ರಿಗೂ ನಮಸ್ಕಾರ. ಲೆಟ್ಸ್ ಮೇಕ್ ಕ್ವಿಕ್ಲಿ ಮೂಂಗ್ ದಾಲ್ ಪಕೋಡ. ಓಕೆ, ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಓಕೆ, ದೆನ್ ಬಂದು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಫಸ್ಟ್ ಚಾಪರ್ಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ವಲ್ಪ ಕಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಚಾಪರ್ಗೆ. ನೆಕ್ಸ್ಟ್ 10 to 12 ಲೀವ್ಸ್, ಕರಿ ಲೀವ್ಸ್ನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಸಖತ್ತಾಗಿ ಕೊಡುತ್ತೆ, ಅದಕ್ಕೋಸ್ಕರ ಕರಿ ಲೀವ್ಸು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಒಂದೆರಡು ಗ್ರೀನ್ ಚಿಲ್ಲೀಸ್. ನನಗೆ 2 ಖಾರಕ್ಕೆ ತುಂಬ ಖಾರ ಇದೆ, ಹಸಿಮೆಣಸಿನ್ಕಾಯಿ 2 ಸಾಕು ಅನಿಸ್ತು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 2 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ಳಿ. ಹಾಗೆ ಶುಂಠಿನ ಸ್ವಲ್ಪ ಚಾಪ್ ಮಾಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ. ಈ ಥರ ಸಣ್ಣ ಸಣ್ಣದಾಗಿ ಬರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀಟಾಗಿ ಚಾಪ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಬಂದು ಅದನ್ನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಹೆಸರುಬೇಳೆನ ನೆನೆಸಿದ್ದನ್ನ ಬಂದು ಸಣ್ಣದಾಗಿ ಈ ಥರ ತರ್ತರಿಯಾಗಿ ಬರೋಂಗೆ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಮಿಕ್ಸ್ಲಿಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬಟ್ಲಿಗೆ. ಆ್ಯಂಡ್ ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. 2-4 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಬೇಕಾಗುತ್ತೆ. ಓಕೆನಾ, ಚೆನ್ನಾಗಿ ಹಾಕ್ಕೊಂಡು ಈ ಅಕ್ಕಿ ಹಸಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಆ್ಯಂಡ್ ಒಂದೇ ಟೇಸ್ಟ್ ಇರಬೇಕು. ಅಂದರೆ ನೀಟಾಗಿ ಕಲಿಸ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಆ್ಯಂಡ್ ಒಂದು ನೆನ್ಪಿಟ್ಕೊಡಿ, ಮೂಂಗ್ ದಾಲ್ನ ನೆನೆಸಾದ್ಮೇಲೆ ಅದನ್ನು ನೀಟಾಗಿ ಕಂಪ್ಲೀಟಾಗಿ ನೀರು ಫುಲ್ಲು ಸೋರಿಸಿ ಚೆನ್ನಾಗಿ ಒಂದು ಸ್ವಲ್ಪ ಹಿಂಡ್ಕೊಳ್ಳಿ. ಯಾಕಂದರೆ ನೀರು ಅಂಶ ಇರುತ್ತೆ ಅದರಲ್ಲಿ. ಅದಕ್ಕೇ ಚೆನ್ನಾಗಿ ಇದಾದಮೇಲೆ ನೆಕ್ಸ್ಟು ರುಬ್ಬಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ನೀರಿದ್ದರೂ ಈ ಥರ ಕನ್ಸಿಸ್ಟೆನ್ಸಿ ಬರ್ತಿದೆ ಗೊತ್ತಾ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಗಟ್ಟಿ ಆಗಿದೆ, ಒಂಥರ ತಿಕ್ನೆಸ್ ಇದೆ. ಆ ಕನ್ಸಿಸ್ಟೆನ್ಸಿ ಬರೋದಿಲ್ಲ ನೀರಿದ್ದರೆ, ನೀರಿನ ಅಂಶ ಜಾಸ್ತಿ ಇದ್ದರೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಆಯಿಲ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದೆ, ಅದು ರೆಡಿ ಇದೆ. ಸೊ ಈ ಥರ ಕುಟಿ ಪಕೋಡಾಸ್ನ ಆಯಿಲಲ್ಲಿ ಬಿಡ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಮನೇಲಿ. ಮೂಂಗ್ ದಾಲ್ ನೆನೆಸಿಟ್ರೆ ಆಯಿತು, ಇನ್ನೊಂದು 10 ಮಿನಿಟ್ಸಲ್ಲಿ ಇನ್ನೆಲ್ಲ ಕೆಲಸ ಮುಗಿಸಿ ಕರಿತಾ ಇರೋದೆ ಮೂಂಗ್ ದಾಲ್ ಪಕೋಡನ ಈ ಥರ ಕುಟ್ಟಿಯಾಗಿ ಬಿಟ್ಟರೆ ಮಕ್ಕಳಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ನೋಡಿ, ಈ ಥರ ಸಣ್ಣದಾಗಿ ಬಿಟ್ಬಿಟ್ಟು ಮಾಮೂಲಿ ಪಕೋಡ ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಕರ್ಕೊಡಿ. ಒಂದು ಸ್ವಲ್ಪ ಬಿಡಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಇರಲಿ. ಆಮೇಲೆ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕು. ಅದಕ್ಕೋಸ್ಕರ ಇದೇ ಥರ ಕಂಟೆಂಟ್ ವ್ಲಾಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ಥರ ಬ್ರೌನ್ ಆದರೆ ಪಕೋಡ ರೆಡಿ. ಥ್ಯಾಂಕ್ ಯು.